ಕರ್ನಾಟಕದಲ್ಲಿ ಬಿಗ್ ಆಪರೇಷನ್ ಆಗಿದೆ. ಅದು ಕೂಡ ಎಸ್ಐಆರ್ನಲ್ಲಿ ಒಟ್ಟು 84.31 ಲಕ್ಷ ಮತದಾರರು ಲಿಸ್ಟ್ನಿಂದ ಏನಾದರೂ ಔಟ್ ಆಗ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. 84,31,612 ಮತದಾರರ ಹೆಸರು ಡಿಲೀಟ್ ಆಗೋ ಸಾಧ್ಯತೆಗಳು ಇದ್ದಾವೆ. ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮತದಾರನ ಸ್ಥಳ ಮಹಜರು ಕೂಡ ಮಾಡಲಾಗಿದೆಯಂತೆ. ಮೃತಪಟ್ಟವರ ಡೆತ್ ಸರ್ಟಿಫಿಕೇಟ್ ಕೂಡ ಸಂಗ್ರಹಣೆ ಮಾಡಲಾಗಿದೆ. ಸಂಬಂಧಪಟ್ಟವರಿಂದ ಸಹಿ ಕೂಡ ಪಡೆಯಲಾಗಿದೆ. ಈ 84 ಲಕ್ಷಕ್ಕೂ ಅಧಿಕ ಜನರನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಮೊದಲ ಕರಡು ಪಟ್ಟಿಯಲ್ಲಿ ಪರಿಗಣಿಸೋದಿಲ್ಲ. ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಸಾವನ್ನಪ್ಪಿರೋರು ಎಷ್ಟು ಜನ, ಎಷ್ಟು ಜನರದ್ದು ಮಲ್ಟಿಪಲ್ ಅಂದರೆ ಒಂದಕ್ಕಿಂತ ಹೆಚ್ಚು ಮತಗಳು ಇತ್ತು, ಇನ್ನೂ ಕೆಲವರದು ಲಾಜಿಕಲ್ ಡಿಸ್ಕ್ರಿಪನ್ಸಿ ಅಂತ ಕೂಡ ಬರುತ್ತೆ. ಅಂದರೆ ಅನುಮಾನದ ಆಧಾರದ ಮೇಲೆ ಅಕ್ಷರಗಳಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಆ ಹೆಸರುಗಳು ಕೂಡ ಡಿಲೀಟ್ ಆಗುತ್ತೆ. ಹೀಗಾಗಿ ಯಾರ್ಯಾರದ್ದು ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಲೀಟ್ ಆಗಿದೆ ಆ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ವಿಸ್ತೃತವಾಗಿ ಮಾಹಿತಿ ಇಡುತ್ತೆ. ಆಗ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಅವರು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರು ವೋಟರ್ ಅಲ್ಲ ಅಂತ ಅರ್ಥ ಆಗಿರ್ತದೆ. 16 ಸರ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಟು ಯು ಸರ್ ಕೈಂಡ್ಲಿ 16/6/2026 ಆ ಡೇಟ್ ಅಲ್ಲಿ ಇರುವ ಮತದಾರರ ಪಟ್ಟಿಯಲ್ಲಿ ಯಾರು ಹೆಸರು ಇಲ್ಲವೋ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಜನರೇಟ್ ಆಗಿರುವುದಿಲ್ಲ. ಯಾಕಂದ್ರೆ ಅವರು ಕರ್ನಾಟಕ ರಾಜ್ಯದಲ್ಲಿ ವೋಟರ್ ಆಗಿ ಇದ್ದಿರುವುದಿಲ್ಲ. ಸಪೋಸ್ ಇಫ್ ದೇ ಆರ್ ಲಿವಿಂಗ್ ಹಿಯರ್, I request all of them kindly apply Form 6. Yes, Form 6 you can apply online or it will be available with my BL post. Kindly please apply. Yes, we will help you. If you want any help in filling the forms and all, voter facilitation centers are established only with the purpose. See, August 8 is the last date for this process completion. But today is 29th of July. We are able to complete 92.2% of the job as on today. I could assure all the respected voters of Karnataka, this entire exercise will get completed by 8th of August, 100% as per law and with 100% transparency. Political parties meeting ಆಯ್ತಾ ಎವ್ರಿ ಬುಧವಾರ, ಪ್ರತಿ ಬುಧವಾರ ನಮ್ಮ ಕಚೇರಿಯಲ್ಲಿ ರೆಕಗ್ನೈಸ್ ಅಂಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಪ್ರತಿನಿಧಿಗಳ ಮೀಟಿಂಗ್ ಆಗುತ್ತದೆ ಮಧ್ಯಾಹ್ನ 12 ಗಂಟೆಗೆ ಪ್ರತಿ ಬುಧವಾರ. ಅದು ಇವತ್ತು ಮೀಟಿಂಗ್ ಆಯಿತು. ಅವ್ರಿಗೂ ಸಮೇತ ಈ ವಿಷಯನ ರೈಸ್ ಮಾಡಿದ್ರು. ಆಬ್ಸೆಂಟಿ ಶಿಫ್ಟೆಡ್ ವೋಟರ್ಸ್ ಏನ್ ಮಾಡಬೇಕಂತ ಅವ್ರಿಗೂ ನಾವು ಕ್ಲಾರಿಫೈ ಮಾಡಿದ್ವಿ. ಆಬ್ಸೆಂಟಿ ಶಿಫ್ಟೆಡ್ ವೋಟರ್ಸ್ ಮೀನ್ಸ್ ದೇ ಆರ್ ನಾಟ್ ಫೌಂಡ್ ಇನ್ ದಿ ಕನ್ಸರ್ನ್ ಅಡ್ರೆಸ್ ವಿಚ್ ದೇ ಹ್ಯಾವ್ ಗಿವನ್ ಇನ್ ದಿ ವೋಟರ್ ಲಿಸ್ಟ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಎನ್ಯುಮರೇಷನ್. They can, if they have not enrolled anywhere else in India, in any part of India, if they are living in Karnataka, in any assembly constituency, they can definitely apply Form 6. The Form 6 are already available with the BLO and you can apply online also. That's why I have shown you the figures, how many have started applying online also. So the process has started. I could assure we are here to help each and every eligible voter of Karnataka. There are voter facilitation centers established, and if at all something more is needed, kindly give us suggestions. We will definitely take your suggestions seriously. ಅವರು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರು ವೋಟರ್ ಅಲ್ಲ ಅಂತ ಅರ್ಥ ಆಗಿರ್ತದೆ. 16 ಸರ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಟು ಯು ಸರ್ ಕೈಂಡ್ಲಿ 16/6/2026 ಆ ಡೇಟ್ ಅಲ್ಲಿ ಇರುವ ಮತದಾರರ ಪಟ್ಟಿಯಲ್ಲಿ ಯಾರು ಹೆಸರು ಇಲ್ಲವೋ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಜನರೇಟ್ ಆಗಿರುವುದಿಲ್ಲ. ಯಾಕಂದ್ರೆ ಅವರು ಕರ್ನಾಟಕ ರಾಜ್ಯದಲ್ಲಿ ವೋಟರ್ ಆಗಿ ಇದ್ದಿರುವುದಿಲ್ಲ. ಸಪೋಸ್ ಇಫ್ ದೇ ಆರ್ ಲಿವಿಂಗ್ ಹಿಯರ್, I request all of them kindly apply Form 6. Yes, Form 6 you can apply online or it will be available with my BL post. Kindly please apply. Yes, we will help you. If you want any help in filling the forms and all, voter facilitation centers are established only with the purpose. See, August 8 is the last date for this process completion. But today is 29th of July. We are able to complete 92.2% of the job as on today. I could assure all the respected voters of Karnataka, this entire exercise will get completed by 8th of August, 100% as per law and with 100% transparency.
ಇವತ್ತು ಪೊಲಿಟಿಕಲ್ ಪಾರ್ಟೀಸ್ 7 ಜನ ಮೀಟಿಂಗ್ ಆಯ್ತಾ ಇರುತ್ತೆ. ಎವ್ರಿ ಬುಧವಾರ, ಪ್ರತಿ ಬುಧವಾರ ನಮ್ಮ ಕಚೇರಿಯಲ್ಲಿ ರೆಕಗ್ನೈಸ್ಡ್ ಅಂಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಪ್ರತಿನಿಧಿಗಳ ಮೀಟಿಂಗ್ ಆಗುತ್ತದೆ ಮಧ್ಯಾಹ್ನ 12 ಗಂಟೆಗೆ ಪ್ರತಿ ಬುಧವಾರ. ಅದು ಇವತ್ತು ಮೀಟಿಂಗ್ ಆಯಿತು. ಅವ್ರುಗಳು ಸಮೇತ ಈ ವಿಷಯನ ರೇಸ್ ಮಾಡಿದ್ರು. ಆಬ್ಸೆಂಟಿ ಶಿಫ್ಟೆಡ್ ವೋಟರ್ಸ್ ಏನ್ ಮಾಡಬೇಕಂತ ಅವ್ರಿಗೂ ನಾವು ಕ್ಲಾರಿಫೈ ಮಾಡಿದ್ವಿ. ಆಬ್ಸೆಂಟಿ ಶಿಫ್ಟೆಡ್ ವೋಟರ್ಸ್ ಮೀನ್ಸ್ they are not found in the concerned address which they have given in the voter list during the period of enumeration. They can, if they have not enrolled anywhere else in India, in any part of India, if they are living in Karnataka, in any assembly constituency, they can definitely apply Form 6. The Form 6 are already available with the BLO, and you can apply online also. That's why I have shown you the figures, how many have started applying online also. So the process has started. I could assure we are here to help each and every eligible voter of Karnataka. There are voter registration centers established, and if at all something more is needed, kindly give us suggestions. We will definitely take your suggestions seriously. ಅವರು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರು ವೋಟರ್ ಅಲ್ಲ ಅಂತ ಅರ್ಥ ಆಗಿರ್ತದೆ. 16 ಸರ್, ಐ ಆಮ್ ಎಕ್ಸ್ಪ್ಲೈನಿಂಗ್ ಟು ಯು ಸರ್ ಕೈಂಡ್ಲಿ. 16/6 ಇನ್ನು ಅನ್ಬು ಕುಮಾರ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಈವರೆಗೆ ಎಷ್ಟೆಲ್ಲ ಚರ್ಚೆಗಳಾಯಿತು SIR ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಾಕಷ್ಟು ರೀತಿಯಲ್ಲಿ ಗೊಂದಲಗಳಿತ್ತು. ಮತ್ತೊಂದು ಮಗದೊಂದು ರಾಜಕೀಯ, ಈ ಎಲ್ಲದರ ಹೊರತಾಗಿಯೂ ಕೂಡ ಕೊನೆಗೂ ಆ ಒಂದು ಸಮಯ ಈಗ ಬರ್ತಾ ಇದೆ. ಅಂದರೆ ಮೊದಲ ಪಟ್ಟಿಯಲ್ಲಿ ಎಷ್ಟು ಜನರನ್ನು ತೆಗೆದುಹಾಕಲಾಗುತ್ತೆ, ಎಷ್ಟು ಜನ ಮೊದಲ ಪಟ್ಟಿಯಲ್ಲಿ ಇರ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡುವಂತಹ ಒಂದು ಸಮಯ. ನೋಡಿ, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರು ಈವರೆಗೆ ಏನೇನೆಲ್ಲ ಚಾಲೆಂಜಸ್ ಇತ್ತು, ಯಾವ ರೀತಿಯಾಗಿ SIR ಪರಿಷ್ಕರಣೆ ಮಾಡಿದ್ರು, ಜೊತೆಗೆ ಪಟ್ಟಿ ಯಾವ ರೀತಿಯಾಗಿ ಸಿದ್ಧವಾಗ್ತಾ ಇದೆ, ಮೇಲ್ಮನವಿ ಸಲ್ಲಿಸೋದಕ್ಕೆ ಯಾವ ರೀತಿ ಅವಕಾಶ ಇದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ಒಂದು ರಾಜಕೀಯ ಚರ್ಚೆಗಳಿಗೂ ಅಥವಾ ಯಾವ ರೀತಿಯಾಗಿ ಒಂದು ಪರಿಷ್ಕರಣೆಗೆ ಮುಂದಿನ ದಿನಗಳಲ್ಲಿ ಅನುವಾಗತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ.